ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಾದ್ಯಂತ ಇಂಡಿಗೋ ವಿಮಾನ ಸಂಚಾರ ರದ್ದಾದ ಪರಿಣಾಮ ಮದುವೆ ಮೇಲೂ ಸಹ ಇದು ಎಫೆಕ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಟೆಕ್ಕಿಗಳ ಮದುವೆ ಭಾರಿ ವಿಜೃಂಭಣೆಯಿಂದ ನಡೆಯಬೇಕಾಗಿತ್ತು. ಆದರೆ ವಧುವರರು ಕೊನೆಯ ಗಳಿಗೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ. ಆನ್ಲೈನ್ನಲ್ಲಿಯೇ ಆರತಕ್ಷತೆ ಕಾರ್ಯಕ್ರಮವನ್ನು ಮುಗಿಸಿರುವಂಥದ್ದು ವಧು ಕುಟುಂಬಸ್ಥರು. ಹುಬ್ಬಳ್ಳಿಯ ವಿಜಯನಗರದಲ್ಲಿರುವಂತಹ ವಧು ತಾಯಿ ಮಂದಾಕಿನಿ ಕ್ಷೀರಸಾಗರ ಹಾಗೂ ವಧು ಅತ್ತೆಯ ಜೊತೆಗೆ ಈಗ ಏನಿಲ್ಲ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಳ ಚಿಟ್ಚಾಟ್ ನಡೆಸಿದ್ದಾರೆ. ಕೇಳೋಣ ಬನ್ನಿ. ಹುಬ್ಬಳ್ಳಿಯ ಮೈದಾ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ಅವರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಅದ್ದೂರಿಯಾಗಿ ಈಗಾಗಲೇ ಮದುವೆ ನೆರವೇರಿತು. ಆರಕ್ಷತೆಯ ಹುಬ್ಬಳ್ಳಿ. ಆದರೆ ಇಂಡಿಗೋ ವಿಮಾನದ ಬರದ ಕಾರಣ ಮತ್ತು ಅಲ್ಲಿ ಇಂಡಿಗೋ ವಿಮಾನ ಸಿಬ್ಬಂದಿ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಳಂಬ ಆಯಿತು. ಎಲ್ಲೋ ಒಂದು ಕಡೆ ಇಡೀ ವಧುವರರು ಬರಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇಡೀ ಕಾರ್ಯಕ್ರಮನ ಯಶಸ್ವಿಯಾಗಿ ಕ್ಷೀರಸಾಗರ ಕುಟುಂಬ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರು ಮಾಡಿದ್ದಾರೆ. ಇವತ್ತು ಮಾತನಾಡಲಿಕ್ಕೆ ಇಡೀ ಆ ಮದುವೆಯನ್ನು ಯಾವ ರೀತಿ ಆರಕ್ಷತೆಯನ್ನು ಮಾಡಿದ್ರು ಮಾತಾಡಲಿಕ್ಕೆ ಮೇಧಾ ಅವರ ತಾಯಿ ಇದ್ದಾರೆ. ಮಾತನಾಡಿಸೋಣ. ಮೇಡಮ್, ಆ ಕುಟುಂಬ ನಿಮ್ಮ ಮಗಳು ಮತ್ತು ಅಳಿಯ ಬರಲಿಲ್ಲ, ಆ ಎಲ್ಲವನ್ನು ಬರದೇ ಇದ್ದರೂ ಸಹ ಅತ್ಯಂತ ಯಶಸ್ವಿಯಾಗಿ ಭಾಳ ವಿಜೃಂಭಣೆಯಿಂದ ಮದುವೆ ಮಾಡಿದ್ರಿ. ಏನು ಅನ್ನಿಸ್ತದೆ ನಿಮಗೆ? ಎಲ್ಲರದ್ದು ಕನಸಿರ್ತದೆ. ಅಂದರೆ ಮದುವೆ ಆದಮೇಲೆ ಮದುವೆ ಅಲ್ಲೇ ಆಗಿದೆ, ಇಲ್ಲೇ ರಿಸೆಪ್ಷನ್ ಆಗಬೇಕಂತ ಹಾಕಿದ್ದು ಭಾಳ ಕನಸಿತ್ತು. ನಮ್ಮದು ಎಲ್ಲರದ್ದು ಮನಸ್ಸಿತ್ತು. ನಾವು ಎಲ್ಲ ರೆಡಿ ಮಾಡಿದ್ವಿ, ಎಲ್ಲ ಆಗ್ತಿತ್ತು. ಆದರೆ ಅವರು ಬರಲಿಲ್ಲಲ್ಲ, ಬೇಜಾರಾಯಿತು ನಮಗೆ. ಏನು ಮಾಡಬೇಕು ಈಗ? ಎಲ್ಲ ಬಂದಿದ್ದಾರೆ, ನಿಭಾಯಿಸಬೇಕು ಅಂತ ನಾವು ಅವನು ಸ್ಕ್ರೀನ್ ಮಾಡಿ ಅವ್ರಿಗೆ ಕರೆಸಿ ಒಟ್ಟು ಆಶೀರ್ವಾದ ಕೊಡಿಸಿ ಊಟ ಮಾಡಿಸಿ ಕಳಿಸಿದ್ವಿ. ನಿಮಗೆ ಇನ್ನೊಬ್ಬರು ಇದ್ದಾರೆ, ಅವರ ಸಂಬಂಧ ಇದ್ದಾರೆ. ನೀವು ಯಾವ ರೀತಿ ಅಂದರೆ ಮದುವೆ ತಯಾರಾಗುವ ಸಂಬಂಧಿಕರಿಗೆ ಬಂದಂಥ ಬಳಗಕ್ಕೆ ರಿಲೇಟಿವ್ಗಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ ಅಂತ? ನಾವೊಂದು ಆಗಲಿ ಇದಾಗಿದೆ, ಈಗ ಇದಂತೂ ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಪೋಸ್ಟ್ಪೋನ್ ಆಗಿದ್ದೆ, ಅದಕ್ಕೇನು ಈಗ ಇದು ಇಲ್ಲ, ತೋಡಿಲ್ಲ. ಆದಮೇಲೆ ನಾವೊಂದು ನೀವೆಲ್ಲ ರೆಡಿ ಆಗಿರಿ, ಎಲ್ಲ ರೆಡಿಯಾಗಿ ಅಲ್ಲಿ ಇಷ್ಟು ಮಂದಿದು ಕರೆದಿದ್ದೀರಿ, ಇಷ್ಟು ಎಲ್ಲ ಊಟ ಮಾಡಿಸಿದ್ದೆ, ಅದೆಲ್ಲ ಮತ್ತೆ ಇದು ಆಗೋದು ಬೇಡ. ಅವ್ರದ್ದು ಬಂದವ್ರದ್ದೆಲ್ಲ ಮನಸ್ಸು ಕೆಟ್ಟು ಹೋಗ್ತದಲ್ಲ, ಬರೋಂಗಿಲ್ಲ, ಪೋಸ್ಟ್ಪೋನ್ ಆತಂದಮೇಲೆ ಒಮ್ಮಿಗ್ಲೇ ಅನ್ಬಾರ್ದು. ಅವರೆಲ್ಲ ಊಟ ಗೀಟ ಮಾಡಲಿ, ಎಲ್ಲರೂ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಹೋಗಲಿ. ಆಮೇಲೆ ಅನೌನ್ಸ್ ಮಾಡೋಣ ಲಾಸ್ಟಿಗೆ 1 ಗಂಟೆಗೆ ಅಂದೆ. ಡಿಲೇ ಆಗಿದೆ 1 ಗಂಟೆಗೆ ಬರ್ತಾರೆ, 2 ಗಂಟೆ ಮಟ್ಟ ಬರ್ತಾರೆ ಅಂತ ಹೇಳಿ ಡಿಲೇ ಮಾಡೋಣ. ನೀವೇನು ಅನ್ನಕ್ಕೆ ಹೋಗ್ಬೇಡಿ, ಚೆನ್ನಾಗಿ ನಕ್ಕೊಂತದ್ದು ಮಾಡಿ ಹೆಂಗೆ ನಾರ್ಮಲ್ ಇರ್ತಾರೆ ಹಾಗೆ ಇರಿ ಎಲ್ಲರೂ ಅಂತೇಳಿ ನಾವೆಲ್ಲ ಕುಟುಂಬದವರು ಮಾತಾಡಿಕೊಂಡು ಆಮೇಲೆ ಇವ್ರಿಗಂದೆ ನೀವು ಚೇರ್ ಅಪ್ ಮಾಡಿಸಿದೆ. ಹೋಗಲಿ ಯಾವ್ಯಾವ ಡ್ರೆಸ್ ಇದೆ, ಈಗ ಏನೇನು ರಿಸೆಪ್ಷನ್ಗೆ ಏನೇನು ಮಾಡಿದ್ದೀರ ತಯಾರಿ ಎಲ್ಲ ಸೇಮ್ ಮಾಡೋದು. ಆಮೇಲೆ ಅವ್ರಿಗೆಲ್ಲ ವೆಲ್ಕಮ್ ಮಾಡೋದು. ಮಂದಿಗೆ ಊರಿಂದ ಎಲ್ಲರೂ ಬಂದಿದ್ದರು, ನಮ್ಮ ಕಡೆ ಎಲ್ಲ ಕಡೆಯಿಂದ ಬಂದಿದ್ದರು. ಬೆಂಗಳೂರು, ಇದು ಮೈಸೂರು, ಆಮೇಲೆ ಇದು ದಾವಣಗೆರೆ, ರಾಣೆಬೆನ್ನೂರು, ದಿಲ್ಲಿ, ಪುಣೆ, ಮುಂಬೈ ಎಲ್ಲ ಬಂದಿದ್ದಾರೆ. ನಮ್ಮ ಅತ್ತೆ, ನಮ್ಮ ಪಪ್ಪನ ತಂಗಿಯವರು ಅವರೆಲ್ಲರೂ ಬಂದಿದ್ದಾರೆ. ಅವರು ಇದೇ ಒಂದು ಸಮಯ ಇದೆಯಲ್ಲ, ಗೆಟ್ ಟುಗೆದರ್ ಆಗ್ತಿತ್ತಂತ ಅವರೆಲ್ಲರೂ ಬಂದರು. ಆಮೇಲೆ ಬಂದಮೇಲೆ ನಮಗೆ ಬೇಜಾರಾಯಿತು. ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ, ಈಗೇನು ಮಾಡೋಕ್ಕಾಗಂಗಿಲ್ಲ, ಹೋಗಲಿ ನಾವು ಏನು ಮಾಡಲಿ ಮಮ್ಮಿ ಈಗ ಅಂತ ಅವಳು ಹಾಳಾಗ್ತದೆ ಅಳ್ಳೆ. ಯಾಕಂದರೆ ಆಕಿನೇ ಹೇಳಿದ್ಲು, ಹಿಂಗೆ ಡೆಕೋರೇಷನ್ ಬೇಕು ನನಗೆ, ಹಿಂಗಿದು ಬೇಕು, ಇದೆಲ್ಲ ಊಟ ಮಾಡಿಸ್ರಿ, ಹಿಂಗಿರ್ಬೇಕು ನನ್ನ ಡ್ರೆಸ್, ಹೀಗೆಲ್ಲ ಮಾಡಿ ಅಂತ ನನ್ನ ಮೊದಲೇ ದಿನ ಕಳಿಸು ಅಂತ ತಂಗಿಗೆಲ್ಲ ಫೋನ್ ಮಾಡಿದ್ಲು. ಇದಿಷ್ಟು ಮೇಧಾ ಅವರ ಕುಟುಂಬಸ್ಥರು, ಅವರ ತಾಯಿ ಮತ್ತು ಅವರ ಸಂಬಂಧಿಕರು ಸಾಕಷ್ಟು ರೀತಿಯ ಒಂದು ಸಂತಸದಿಂದ ಕಾರ್ಯಕ್ರಮ ಮಾಡಬೇಕು. ಆದರೂ ಸಹ ಒಂದು ರೀತಿ ಅವರ ಸಂಬಂಧಿಕರು ಕೂಡಿ ಒಟ್ಟಿಗೆ ಒಂದು ರೀತಿ ಎಲ್ಲೋ ಆತಂಕ ಇರುತ್ತೆ, ಸಂಭ್ರಮದಿಂದ ಇನ್ನಷ್ಟು ಆಗಬೇಕನ್ನೋದು. ಈ ರೀತಿಯ ಅನಿವಾರ್ಯ ಕಾರಣಗಳಿಂದಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆಂಬ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಜಲತೆ, ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.